ನನ್ನ ಆತಂಕ ಏನು ಗೊತ್ತಾ? ಯಾವ್ದಾರು ಕೆಟ್ಟ ಗ್ರಹ ಅವನ್ ದಾರಿಗೆ ಅಡ್ಡ ಬಂದು ದಾರಿ ತಪ್ಪಿಸ್ಬಿಟ್ರೆ ಅಂತ. ರೀ, ನೀವು ಎರಡೂ ಮಾತಾಡಿದ್ರೆ ನಾನೇನ್ ಹೇಳಿ? ನೀವ್ ಅನ್ಕೊಂಡಿರೋ ಹಾಗೆ ಏನೂ ಆಗಲ್ಲ. ಕೆಟ್ಟ ನೆನಪು, ಕೆಟ್ಟ ಕನಸು ಇದ್ಯಾವುದನ್ನು ನಿಮ್ ಮನಸ್ಸಲ್ಲಿ ಇಟ್ಕೊಳ್ದೆ ಬಂದ್ ಮಲ್ಕೊಳ್ಳಿ. ನೀವ್ ಅನ್ಕೊಂಡಿರೋ ಹಾಗೆ ನಿಮ್ ಮಗನ್ ಮದ್ವೆನ ಧಾಮ್ ಧೂಮ್ ಅಂತ ಮಾಡ್ತಿದ್ದೀರಾ. ಊರವರೆಲ್ಲ ಮದ್ವೆಗೆ ಬರ್ತಾರೆ. ನಿಮ್ ಮಗ ನೀವ್ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡ್ತಾನೆ, ನೋಡ್ತಾ ಇರಿ. ಸಾಲದಕ್ಕೆ ನೀವ್ ಅನ್ಕೊಂಡಿರೋ ಹಾಗೆ ಇನ್ ಮುಂದೆ ನಮ್ ಬಳಗನೂ ಬೆಳೆಯುತ್ತೇರಿ. ಈ ಮದ್ವೆ ಆದ್ಮೇಲೆ ಒಂದು ಚಿಕ್ಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರು ಮನೆ ಎಲ್ಲ ಸಂಬಂಧಿಕರಿಂದ ಜಿಗಿ ಜಿಗಿ ಅನ್ನತ್ತೆ. ಇದು ತಾನೇ ನೀವು ಆಸೆ ಪಟ್ಟಿದ್ದು. ಆ ದೇವ್ರೆ ನಿಮ್ ಕನ್ಸುಗಳಿಗೆ ಕೈ ಜೋಡಿಸಿರುವಾಗ ನೀವ್ ಯಾಕ್ರೆ ಕೆಟ್ಟ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಬನ್ನಿ ನನ್ ಜೊತೆ. ಇಷ್ಟೊತ್ತಾಯ್ತು, ಇವರಿಬ್ರು ಇನ್ನೂ ಬಂದೇ ಇಲ್ಲ. ಅಯ್ಯೋ ದೇವ್ರೆ, ನಾನು ಅನ್ಕೊಂಡಿದ್ ನಿಜ ಆಗ್ಲಿಪ್ಪ. ಆ ಹುಡುಗಿ ಮಾಧವನ್ ಗರ್ಲ್ ಫ್ರೆಂಡೇ ಆಗಿರ್ಲಿ. ಆ ಹುಡುಗಿ ಜೊತೆ ಮಾಧವ ಓಡೋಗ್ಲಿ. ಆಗ್ಲೇ ನಾನು ಅನ್ಕೊಂಡಿರೋದೆಲ್ಲ ಆಗೋದು. ಆಗ್ಲೇ ಆಟಕ್ಕೂ ಮಜಾ ಬರೋದು. ಅಯ್ಯೋ ರೀ, ಬಂದ್ರಾ? ಆ ಮಾಧವ ಎಲ್ಲ ಹೋಗಿದ್ದ? ಏನಾಯ್ತು ಹೇಳಿ. ಇಂದ್ರ, ನೀನ್ ಹೇಳಿದ್ ನಿಜ. ಅವನು ಆ ಹುಡುಗಿನೇ ನೋಡಕ್ ಹೋಗಿದ್ದ. ಅವಳು ಆ ಮಾಧವ್ ಪ್ರೀತಿ ಮಾಡ್ತಾ ಇದ್ದ ಹುಡುಗಿ ಸುಕನ್ಯಾ ಅಂತ. ನಾನ್ ಏನಾದ್ರೂ ಹೇಳಿದ್ರೆ ಅದ್ ಸರಿಯಾಗೇ ಇರುತ್ತೆ ರೀ. ಆದ್ರೆ ನೀವೇ ನನ್ನ ನಂಬೋದೇ ಇಲ್ಲ. ನೋಡಿದ್ರ ಎಂತ ಟೈಮಲ್ಲಿ ಎಂತ ವಿಷಯ ಹೇಳಿದೀನಿ. ನಿಜಕ್ಕೂ ಒಳ್ಳೆ ಕೆಲಸನೇ ಮಾಡಿದ್ಯಾ ಇಂದ್ರ. ಮಾಧವ ಆ ಹುಡುಗಿ ಜೊತೆ ಇರೋದು, ಅವಳಿಗೆ ಕಾಳಜಿ ತೋರಿಸ್ತಾ ಇರೋದು, ಇವೆಲ್ಲ ನೋಡಿದ್ರೆ ಅವನ್ಗೆ ಈಗಲೂ ಹುಡುಗಿ ಮೇಲೆ ಮನ್ಸಿದೆ ಅನ್ಸತ್ತೆ. ಇದನ್ನ ನಾವು ಬಳಸ್ಕೊಂಡು ಆ ನಂದನ ಮರ್ಯಾದೆನ ಮಣ್ಪಾಲ್ ಮಾಡ್ಬೇಕು. ನಾವೇನು ಮಾಡೋದು ಬೇಡಣ, ಆ ಮಾಧವನೆಲ್ಲ ಮಾಡ್ತಾ ಇದ್ದಾನಲ್ಲ. ಆದ್ರೂ ಚಂದ್ರು, ಆ ಮಾಧವನ್ ನಂಬಕ್ಕಾಗಲ್ಲ. ಅವನು ಕೇಶವ ಹಲುಮ್ ತರ ಧೈರ್ಯ ಇಲ್ಲ, ಹೆದ್ರು ಪುಕ್ಲ ಅವನು. ಆ ನಂದನ್ ಕಂಡ್ರೆ ಹೆದ್ರು ಸಾಯ್ತಾನೆ. ನಾವು ಅವನ್ಗೆ ಧೈರ್ಯ ಬರೋಂಗ್ ಮಾಡ್ಬೇಕು. ಮಾಡೋಣ ಬಿಡೋಣ. ಆ ನಂದನ್ ಎದೆಗೆ ಮತ್ತೊಂದು ಬುಲೆಟ್ ಹಾರೋದಕ್ಕೆ ರೆಡಿ ಆಗಿದೆ. ನಾವು ಟ್ರಿಗರ್ ಪ್ರೆಸ್ ಮಾಡಿದ್ರೆ ಸಾಕು, ಡಮ್. ಕರೆಕ್ಟ್ ಹೇಳಿದ್ರಿ. ರೀ, ಏನಾಯ್ತ್ರಿ? ಇನ್ನು ರಾತ್ರಿ ಬೆಳೆದ ಕನಸಿನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಗಿರಿಜಾ, ಇವತ್ತು ಸಾಯಂಕಾಲ ಆ ಕೇಶವನ್ ಕಳಿಸಿ ಚೀಟಿ ದುಡ್ಡು ತರಿಸ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಓ ಹೌದಲ್ವಾ? ಒಂದೆರಡಲ್ಲ, 10 ಲಕ್ಷ. ಆ ದುಡ್ಡು ಕೈ ಸೇರೋ ತನಕ ಒಂಥರ ಕಳ್ಬೇಡ. ಏನ್ ಯೋಚನೆ ಮಾಡ್ಬೇಡ್ರಿ, ನಮ್ ಕೇಶವ ಹೋಗಿ ದುಡ್ಡನ್ನ ಹುಷಾರಾಗಿ ತರ್ತಾನೆ. ಹೌದು, ಬೇಕ್ರೇನಾದ್ರೂ ಫೋನ್ ಮಾಡಿದ್ರ ರೀ? ಇಲ್ವಲ್ಲ. ಅಲ್ಲ ಅತ್ತೆ, ಯಾಕೆ ಅವ್ರಿನ ಕಾಲ್ ಮಾಡಿಲ್ಲ? ಅವ್ರು ಹೊರಟಿದಾರೋ ಇಲ್ವೋ? ಮೀನಾ, ಅವರು ಮನೇಲೆಲ್ಲ ರೆಡಿ ಮಾಡ್ಕೊಂಡು ಹೊರಡ್ಬೇಕಲ್ವೇನೆ. ಮನೆ ತುಂಬಾ ನೆಂಟ್ರಿಷ್ಟಿರ್ತಾರೆ, ದೂರದಿಂದ ಬರೋರು ಇರ್ತಾರಲ್ಲ, ಅವ್ರನ್ನೆಲ್ಲ ಹೊರಡಿಸ್ಕೊಂಡ್ ಬರಕ್ಕೆ ಸ್ವಲ್ಪ ಹೊತ್ತಾಗತ್ತೆ ಕಣೆ. ಏನೋ ಅತ್ತೆ, ನಾನು ನೋಡ್ತಾನೆ ಇದೀನಪ್ಪ. ಸಂಬಂಧಿಕರು ಅಂತ ಹೇಳ್ತಾನೆ ಇದಾರೆ. ನಾನಂತೂ ಒಂದಿನಕ್ಕೂ ನೋಡೂ ಇಲ್ಲ. ಈಗ ಅವರೆಲ್ಲ ಮದ್ವೆ ಮನೆಗ್ ಬರ್ತಾರಲ್ಲ, ನಾನಂತೂ ಅವ್ರನ್ನ ನೋಡಿ ಬಾಯಿ ತುಂಬಾ ಮಾತಾಡ್ಸಕ್ಕೆ ತುದಿಗಾಲ ನಿಂತ್ ಕಾಯ್ತಾ ಇದ್ದೀನಿ. ಅಂದ್ರೆ ಏನು ನಿನ್ ಮಾತಿನ ಅರ್ಥ? ಅವ್ರಿಗೆ ಯಾರು ನೆಂಟ್ರಿಷ್ಟ ಇಲ್ಲ ಅಂತ ಹೇಳ್ತಿದ್ಯಾ? ಒಂಥರ ಹಾಗೆ ಅನ್ಕೊಳ್ಳಿ ಅತ್ತೆ. ಮೀನಾ, ಯಾಕಮ್ಮ ಬೀಗ್ರ ಮೇಲೆ ನಿಂಗೆ ಅಷ್ಟೊಂದು ಅಸಮಾಧಾನ? ಅಲ್ಲ, ನಾವು ಎಷ್ಟೊಂದು ಸಲ ಭೇಟಿ ಮಾಡಿದೀವಿ ಅವ್ರನ್ನ. ನಿಂಗೆ ಇನ್ನೂ ಅವ್ರ ಮೇಲೆ ಅನುಮಾನನಾ? ನೋಡ್ತಾ ಇರು, ಮದ್ವೆಗೆ ಅವ್ರ ಕಡೆಯವ್ರು ಎಷ್ಟು ಜನ ಬರ್ತಾರೆ ಅಂತ. ಆಮೇಲೆ ನೀನು ಈ ತರ ನಕಾರಾತ್ಮಕವಾಗಿ ಮಾತಾಡಬಾರ್ದು. ಡೀಲ್ ಮಾವ. ನಾನ್ ಅವ್ರ ಸಂಬಂಧಿಕರು ನೋಡಿದ್ಮೇಲೆ ಮಾತಾಡದ್ಮೇಲೆ ನಿಮ್ ಬೀಗ್ರ ಬಗ್ಗೆ ಅಲ್ಲ ನಮ್ ಬೀಗ್ರ ಬಗ್ಗೆ ನಾನೇನು ಮಾತಾಡಲ್ಲಪ್ಪ. ನೋಡೇ ನೋಡ್ತೀವಿ ಮೀನಾ, ಇನ್ಮೇಲೆ ನಮ್ಗೆ ತುಂಬಾ ಜನ ಸಂಬಂಧಿಕರಾಗ್ತಾರೆ. ಬೀಗ್ತಿಯವರು
ಅವ್ರ ನೆಂಟ್ರಿಸ್ಟ್ರನ್ನೆಲ್ಲ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಯಾರ್ಯಾರು ಹೇಗೆ ಏನ್ ಸಂಬಂಧ ಅಂತ ಮೊದಲು ನಾನು ತಿಳ್ಕೊಂಡಿರ್ಬೇಕಪ್ಪ. ಯಾಕೆ ಹೇಳು, ನಾಳೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಆದ್ರೆ ನಾನು ಎಲ್ರನ್ನೂ ಕರಿಬೇಕಲ್ವಾ, ಮನೆ ತುಂಬಾ ಜನ ಬೇಕಲ್ವಾ. ನಿಮ್ಗೋಸ್ಕರನೇ ನಾನು ಇಲ್ಲಿವರೆಗೂ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರೋದು ಮಾವ. ಪಾಪ ನೀವು ಅವ್ರು ಏನ್ ಹೇಳಿದ್ರು ನಂಬ್ತಿದ್ದೀರ. ಆದ್ರೆ ನಾಳೆ ದಿನ ನನ್ನ ಅನುಮಾನ ನಿಜ ಆಗಿ ಅವ್ರಿಗೆ ಯಾರು ಸಂಬಂಧಿಕರಿಲ್ಲ ಅಂತ ನಿಮಗ್ ಗೊತ್ತಾದ್ರೆ ನೀವ್ ಅದನ್ನ ಹೇಗ್ ತಗೋತೀರಾ ಅನ್ನೋದೇ ನನ್ಗೆ ಆತಂಕ ಆಗ್ತಿದೆ. ದೇವ್ರೆ, ನನ್ನ ಅನುಮಾನ ಸುಳ್ಳಾಗಿರ್ಲಪ್ಪ. ಏ ಲಾವಣ್ಯ, ಒಡವೆ ಬಾಕ್ಸ್ ಎಲ್ಲ ಇಟ್ಕೊಂಡ್ಯಾ? ಹ್ಞೂ ಅಮ್ಮ, ಇಟ್ಕೊಂಡಿದ್ದೀನಿ. ಪ್ರಿಯಾ, ದೇವ್ರ ದೀಪ ಹಚ್ಚಿ ನಮಸ್ಕಾರ ಮಾಡು ಅಂತ ಹೇಳಿದ್ದೆ, ಮಾಡ್ದ್ಯಾ? ಅಮ್ಮ ಮಾಡ್ದೆ. ಅಮ್ಮ, ದೇವ್ರು ನಮ್ ಕೈ ಬಿಡಲ್ಲ ಅಲ್ವಾ ಅಮ್ಮ? ಏನೇ ಹಾಗಂದ್ರೆ? ತುಂಬಾ ಭಯ ಆಗ್ತಾ ಇದೆ ಅಮ್ಮ. ಮದ್ವೆ ಅಂತ ಮನ್ಸು ತುಂಬಾ ಸಂಭ್ರಮ ಪಡಕ್ ಆಗ್ತಾನೆ ಇಲ್ಲ. ಎಲ್ ನೀವು ಕಟ್ಟಿರೋ ಸುಳ್ಳಿನ ಮನೆ ಮುರಿದು ತಲೆ ಮೇಲೆ ಬೀಳುತ್ತೋ ಅಂತ ಭಯ ಆಗ್ತಿದೆ ಅಮ್ಮ. ಅಮ್ಮ ತಾಯಿ, ಮದ್ವೆ ಹೆಣ್ಣು ಕಣೆ ನೀನು. ಮದ್ವೆ ಆಗಿ ಗಂಡನ ಮನೇಲಿ ನಿನ್ ಸ್ಥಾನ ಗಟ್ಟಿ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡು ಅಂದ್ರೆ ಈ ಅಮ್ಮ ಹೇಳಿದ ಸುಳ್ಳಿನ ಬಗ್ಗೆನೇ ಯೋಚನೆ ಮಾಡ್ತಾಳೆ. ಅಕ್ಕ, ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಒಳ್ಳೇದೇ ಆಗತ್ತೆ. ಎಲ್ಲ ಸರಿ ಮಾಡೋದಕ್ಕೆ ನಾನು ನಿಮ್ಮಪ್ಪ ಇಲ್ವಾ? ಹೌದಮ್ಮ, ನೀನು ಯೋಚನೆ ಮಾಡದೇ ಇರೋ ಮಟ್ಟಕ್ಕೆ ಈ ಮದುವೆ ನಡೆಯುತ್ತೆ. ಆರಾಮಾಗಿರಮ್ಮ. ಈಗೆಲ್ಲ ರೆಡಿನಾ? ಹೊಡ್ಬೋದಾ? ಏ ಲಾವಣ್ಯ, ನೀನ್ ಎಲ್ಲ ಇಟ್ಕೊಂಡಿದ್ದೆ ತಾನೆ? ಆಮೇಲೆ ಅಲ್ಲಿ ಹೋದ್ಮೇಲೆ ಅಮ್ಮ ಅದಿಲ್ಲ ಇದಿಲ್ಲ ಅಂತೆಲ್ಲ ರಾಗ ತೆಗಿಯೋಂಗಿಲ್ಲ. ಹ್ಞೂ ಅಮ್ಮ, ಎಲ್ಲ ಇಟ್ಕೊಂಡಿದ್ದೀನಿ, ಸರಿನಾ? ಸರಿ ಸರಿ ರೀ, ಬೀಗ್ರಿಗೊಂದು ಫೋನ್ ಮಾಡ್ರಿ. ಓ ಹೌದಲ್ವಾ, ಮಾಡ್ಬಿಡ್ತೇನೆ. ಬೀಗ್ರೆ ಹೇಳಿ. ಬೀಗ್ರೆ, ನಮಸ್ಕಾರ. ನಾವೀಗ ಎಲ್ಲರೂ ಚೌಟ್ರಿಗೆ ಹೊರಟ್ಬಿಟ್ಟಿದ್ವಿ. ನೀವು ರೆಡಿನಾ? ನಾವು ರೆಡಿ ಇದೀವಿ, ಈಗ ಹೊರಡ್ತಾ ಇದ್ದೀವಿ. ಸರಿ ಸರಿ ಸರಿ, ನೀವು 1 ಗಂಟೆ ಬಿಟ್ಟು ಹೊರಡಿ. ಯಾಕಂದ್ರೆ ನೀವು ಬರೋ ಅಷ್ಟರಲ್ಲಿ ನಾವು ಸ್ವಾಗತ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಬೇಕಲ್ವಾ, ಅದಕ್ಕೆ. ಸರಿ ಬೀಗ್ರೆ, ಹಾಗೆ ಆಗ್ಲಿ. ಸರಿ ಸರಿ ಸರಿ, ಓಕೆ. ಗಿರ್ಜಾ, ಬೀಗ್ರು ಹೇಳ್ತಾ ಇದಾರೆ ನಾವು 1 ಗಂಟೆ ತಡವಾಗಿ ಹೋಗ್ಬೇಕಂತೆ. ಅವ್ರು ಮೊದ್ಲೇ ಹೋಗಿ ನಮ್ಮನ್ನ ಸ್ವಾಗತ ಮಾಡ್ತಾರಂತೆ. ಸರಿ ರೀ, ನಾವಂತೂ ಎಲ್ಲ ರೆಡಿ ಇಟ್ಕೊಂಡಿದೀವಿ. ನೀವ್ ಯಾವಾಗ ಹೇಳಿದ್ರೆ ಅವಾಗ ಹೊರಡಕ್ ಸಿದ್ಧ. ಒಟ್ನಲ್ಲಿ ಎಲ್ಲ ತಯಾರಿ ಆಗಿದೆ ತಾನೆ? ನಂಗೊಂದ್ ಸ್ವಲ್ಪ ಸ್ಟ್ರಾಂಗ್ ಕಾಫಿ ಕೊಡ್ತೀಯ ಈಗ? ಆಯ್ತು ರೀ. ನಿಮ್ಗೆ ಯಾರಿಗಾದ್ರೂ ಕಾಫಿ ಬೇಕಾ? ನಿಂಗುನಾ? ಈಗ ಮಾಡ್ಕೊಂಬರ್ತೀನಿ. ವೀಣಾ, ಇನ್ನು ತಡ ಮಾಡೋದ್ ಬೇಡ, ಬೇಗ ಹೊರಟು ಬಿಡೋಣ. ಹೌದು ರೀ, ಸಾಲ್ಗಾರರು ನಮ್ಮನ್ನ ಹುಡ್ಕೊಂಡು ಇಲ್ಲಿಗೆ ಬರೋದಕ್ ಮುಂಚೆ ನಾವೇ ಹೊರಟ್ಬಿಟ್ರೆ ಒಳ್ಳೇದು. ಅಮ್ಮ, ನೀವ್ ಈ ತರ ಮಾತಾಡೋದ್ ನೋಡಿದ್ರೆ ನನ್ಗಿನ್ನೂ ಆತಂಕ ಜಾಸ್ತಿ ಆಗ್ತಿದೆ. ಅಯ್ಯೋ ರಾಮ, ಇದೊಳ್ಳೆ ಯಾವಾಗ್ಲೂ ವಯ 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 ಅಂತ ಕರ್ಕೊಂಬನ್ನಿ ನಿಮ್ ಮಗಳನ್ನ. ನಡಿಯ ನೀನು, ತಿಂದಿದ್ ಸಾಕು. ಮಗಳೇ, ಏನೂ ಆಗಲ್ಲ, ಯೋಚನೆ ಮಾಡ್ಬೇಡ. ಬಂಗಾರ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವೇನೆ ಈ ಕಲರ್ ಸೀರೆ. ನನ್ ಮಗಳಿಗೆ ಬಿಡು, ಯಾವ ಕಲರ್ ಸೀರೆ ಉಟ್ರು ಸೂಪರ್ ಆಗಿ ಕಾಣುತ್ತೆ. ಆದ್ರೂ ಆ ರಿಸೆಪ್ಷನ್ ಸೀರೆ ಅಂತೂ ನನಗ್ ಸ್ವಲ್ಪನೂ ಹಿಡಿಸ್ಲಿಲ್ಲ. ಬರೀ 12,000. ಎಲ್ಲ ಮೀನಾ ಅಮೂಲ್ಯ ಮಾಡಿದ ಕೆಲ್ಸ. ಅವ್ರೇನಾದ್ರೂ ಇವಾಗ ನನ್ ಕೈಗೆ ಸಿಕ್ಕಿದ್ರೆ ಅವ್ರಿಬ್ಬರನ್ನ ಬಟ್ಟೆ ತರ ಹೋಗುದು ಹಿಂಡಿ ಒಣಗಾಕ್ಬಿಡ್ಬೇಕು ಅನ್ಸ್ತಾ ಇದೆ. ಇರ್ಲಿ ಬಿಡಮ್ಮ, ನಮ್ಮ ಅಕ್ಕ ಏನೇ ಹಾಕೊಂಡು ಚೆನ್ನಾಗಿ ಕಾಣಿಸ್ತಾಳೆ. ಇವಾಗ ಯಾಕ ಆ ವಿಷಯ? ನೀನ್ ಸುಮ್ನೆ ಇರೆ. ಜೀವನದಲ್ಲಿ ಯಾವಾಗ್ಲೂ ದುಬಾರಿ ಸೀರೆ ತಗೊಳ್ಳೋದಕ್ಕಾಗತ್ತಾ? ಈ ಮದ್ವೆ ಟೈಮಲ್ಲೇ ತಗೊಳಕ್ ಆಗೋದು. ಮಗಳೇ, ನೀನ್ ಯಾಕಮ್ಮ ಸಪ್ಪಗಿದ್ಯಾ? ಅಮ್ಮ, ಏನು ತೊಂದ್ರೆ ಇಲ್ದೆ ಈ ಮದ್ವೆ ಆಗತ್ತಲ್ವಾ? ಅಯ್ಯೋ ದೇವ್ರೇ, ಯಾಕೆ ಯಾಕೆ ಈ ಅನುಮಾನ ನಿನ್ ತಲೆಯಿಂದ ಹೋಗ್ತಾ ಇಲ್ಲ? ಅಲ್ಲ, ಇವಾಗ ನಿನ್ ಪ್ರಕಾರ ಏನ್ ತೊಂದ್ರೆ ಆಗ್ಬೋದಮ್ಮ?
ಏನೂ ಗೊತ್ತಿಲ್ಲ ಅಮ್ಮ. ಒಂಥರ ಟೆನ್ಷನ್ ಆಗ್ತಿದೆ. ನೀನು ಅಪ್ಪ ಹೇಳಿರೋ ಸುಳ್ಳೆಲ್ಲ ಹೊರಗೆ ಬಂದ್ರೆ ಈ ಮದ್ವೆ ನಿಲ್ಲುತ್ತೆ, ನನ್ ಜೀವನ ಹಾಳಾಗತ್ತೆ ಅಂತ ಭಯ ಆಗ್ತಿದೆ. ಈಗ ನಾವ್ ಸುಳ್ಳು ಹೇಳಿದೀವಿ ಅಂತ ಅವ್ರಿಗೆಲ್ಲ ಹೇಗ್ ಗೊತ್ತಾಗತ್ತೆ? ನೀನ್ ಹೋಗಿ ಹೇಳ್ತ್ಯಾ? ನಾನ್ ಹೇಳಲ್ಲಮ್ಮ, ಆದ್ರೆ ಸುಳ್ಳು ಅನ್ನೋದು ಸೆರಗಲ್ ಕಟ್ಟಿಟ್ಟಿರೋ ಕೆಂಡ ತರ ಎಷ್ಟ್ ದಿನ ಅಂತ ಮುಚ್ಚಿಡಕ್ಕಾಗತ್ತೆ? ಏಯ್, ನೀನ್ ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನ್ ಏನ್ ಮಾಡ್ತಾ ಇದೀನೋ ಅದು ಸರಿಯಾಗೇ ಇದೆ. ನೀನ್ ಬಾಯಿ ಮುಚ್ಕೊಂಡು ನನ್ನನ್ ಫಾಲೋ ಮಾಡೋದನ್ ಕಲಿ. ನನ್ಗಂತೂ ಈ ಮದ್ವೆ ಮುಗಿಯೋವರೆಗೂ ಟೆನ್ಷನ್ ಮುಗಿಯೋದೇ ಇಲ್ಲ ಅನ್ಸ್ತಿದೆ. ಒಂಥರ ನೆಮ್ಮದಿಯಾಗಿ ಇರಕ್ಕೆ ಆಗ್ತಿಲ್ಲ ಅಮ್ಮ. ಮಗಳೇ, ನಮ್ ಕಳ್ಳ ಕಳ್ತನ ಮಾಡಿದ ತಕ್ಷಣ ಅವನ ಅಪರಾಧಿ ಆಗಲ್ವಂತೆ. ಅವನು ಕಳ್ತನ ಮಾಡುವಾಗ ಸಿಕ್ಕಾಕೊಂಡು ಅದು ಸಾಬೀತಾದಾಗ ಮಾತ್ರ ಅವನ ಅಪರಾಧಿ ಆಗೋದು. ಹಾಗೆ ಕಣೆ ನಮ್ ವಿಷಯನು. ನಾವ್ ಹೇಳಿದ್ ಸುಳ್ಳು ಅಂತ ಬೀಗ್ರಿಗೆ ಗೊತ್ತಾದ್ರೆ ಮಾತ್ರ ನಾವ್ ಸುಳ್ಗಾರರಾಗೋದು, ಇಲ್ಲ ಅಂದ್ರೆ ನಾವ್ ಸತ್ಯವಂತ್ರಮ್ಮ. ಆದ್ರೂ ಕನ್ನಡದಲ್ಲೊಂದು ಹಾಡಿದೆ ಗೊತ್ತಾ? ಸತ್ಯವಂತರಿಗಿದು ಕಾಲವಲ್ಲ. ಹಾ, ಅದಕ್ಕೆ ನಾನು ಬರೀ ಸುಳ್ಳೇ ಹೇಳೋದು. ಮಗಳೇ, ನನಗ್ಯಾಕೋ ನೀನೇ ಭಯದಲ್ಲಿ ಇರೋ ವಿಷಯನೆಲ್ಲ ಬೀಗ್ರ ಹತ್ರ ಹೇಳ್ಬಿಡ್ತೀಯ ಅನಿಸ್ತದೆ. ನಿನ್ ಕೈ ಮುಗಿತೀನಿ ಕಣೆ, ದಯವಿಟ್ಟು ಇಷ್ಟೊಂದು ಗಾಬರಿ ಆಗ್ಬಿಡ್ವೆ. ಹೇಗಮ್ಮ ಗಾಬರಿ ಆಗದೆ ಇರ್ಲಿ? ಅವ್ರೇನು ಇವತ್ತು ನಾಳೆ ಸಿಕ್ಕಿ ನಾಡಿದಿಂದ ಸಿಗದೆ ಇರೋ ಜನನ? ಜೀವನ ಪೂರ್ತಿ ನಾನವ್ರ ಜೊತೆಯಾಗಿರೋ ಜನ. ಅವ್ರ ಹತ್ರ ಸಿಕ್ಕಾಕೊಂಡ್ರೆ ಎಷ್ಟು ಆಭಸವಾಗಿರುತ್ತೆ ಗೊತ್ತಾ? ಅಯ್ಯೋ, ನಾನು ಅದಕ್ಕೆ ಯಾವಾಗ್ಲೂ ನಿನಗೆ ಹೇಳೋದು, ಒಳ್ಳೆ ಸೂಪಲ್ ಬಿದ್ದಿರೋ ನೊಣತರ ಮಿಜಿ 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 ಅಂತ ಇರ್ಬೇಡ ಅಂತ. ನೋಡೆ, ಬೀಗ್ರು ಬರೋ ಹೊತ್ತಾಯ್ತು. ಅವ್ರ ಮುಂದೆ ಈ ತರ ಇರ್ಬೇಡ್ವೆ. ಸ್ವಲ್ಪ ನಗ್ನಕ್ಕೊಂಡು ಖುಷಿಯಾಗಿರೆ. ಸ್ಮೈಲ್ ಮಾಡು, ಸ್ಮೈಲ್ ಮಾಡು, ನಗು. ಹೌದೇ ಅಕ್ಕ, ಎಲ್ಲ ಸರಿಯಾಗೇ ಆಗುತ್ತೆ. ನೀನ್ ಏನನ್ನ ಯೋಚನೆ ಮಾಡ್ಕೊಂಡು ಟೆನ್ಷನ್ ಮಾಡ್ಕೋಬೇಡ, ಖುಷಿಯಾಗಿರು. ನಗು ನಗೆ. ಅಯ್ಯೋ, ನಗಕ್ಕ. ಸ್ಮೈಲ್ ಮಾಡೆ, ನಗಾಗೆ. ನಗು. ಅಮ್ಮ, ಇವಳು ಹೀಗೆಲ್ಲ ಹೇಳಿದ್ರೆ ನಗಲ್ಲ. ಭಾವ ಬಂದ್ರೆ ಆಟೋಮೆಟಿಕ್ ಆಗಿ ಮುಖದಲ್ಲಿ ನಗು ಬರುತ್ತೆ. ಅಮ್ಮ ಅಮ್ಮ, ನೋಡು ನೋಡು ನೋಡು, ನಾನು ಹೇಳಿಲ್ವಾ ಭಾವ ಅಂತ ಹೇಳ್ತಿದ್ದಾನೆ, ಮುಖದಲ್ಲಿ ನಗು ಬಂತು. ಏ, ಮುಂಚೆನೆ ಈ ವಿಷಯ ಹೇಳಕ್ ಏನೇ ಆಗಿತ್ತು. ಈ ವಿಷಯ ನಂಗೆ ಮೊದ್ಲೇ ಗೊತ್ತಿದ್ರೆ ನಾನೇ ಅಳಿಂದ್ರ ಮಾಸ್ಕ್ ಹಾಕೊಂಡು ಇವಳ ಮುಂದೆ ಪ್ರಿಯಾ ಪ್ರಿಯಾ ಅಂತ ಓಡಾಡ್ತಿದ್ದೆ. ನಾನು ಹೇಳಿಲ್ವಾ? ಓಹೋ, ಅಕ್ಕ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬನ್ನಿ 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 ಸರ್, ನಮಸ್ಕಾರ. ನಮಸ್ಕಾರ ಪರಮೇಶ್. ನಮಸ್ಕಾರ. ಏನು ಅಣ್ಣ, ಸಾಲ ತಗೊಂಡು ತಲೆ ಮರ್ಸ್ಕೊಂಡು ಓಡಾಡಿದ್ರೆ ಬಿಡ್ಬಿಡ್ತೀವಿ ಅನ್ಕೊಂಡ್ರ? ಅಲ್ಲ ಅಣ್ಣ, ಅದು ಹಂಗಲ್ಲ. ಪಕ್ಕದ ಮನೆಯವನು ಹೇಳ್ದ, ಮಗಳ ಮದುವೆ ಮಾಡ್ತಾ ಇದ್ದಾನೆ, ಚೌಟ್ರಿ ಹತ್ರ ಹೋದ್ರೆ ಇಲ್ಲೇ ಸಿಗ್ತಾನೆ ಅಂತ. ನೀನ್ ಸಿಕ್ಕಾಕೊಳ್ಳಿ ಅಂತಾನೆ ಕಾಯ್ತಾ ಇದ್ದಾರೆ. ಏನ್ ಜನ್ಮನೋ ರಾಜ ನಿಂದು. ಅಣ್ಣ, ನಿಮ್ ದುಡ್ಡನ್ನ ನಾನು ಕೊಟ್ಬಿಡ್ತೀನಿ ಅಣ್ಣ. ಆದ್ರೆ ಇವತ್ತಲ್ಲ ಅಣ್ಣ, ನನ್ನ ಮಗಳ ಮದುವೆ ಮುಗ್ದಿದ ತಕ್ಷಣ ಕೊಟ್ಬಿಡ್ತೀನಿ ಅಣ್ಣ. ದೊಡ್ಡ ಸಭ್ಯಸ್ಥನ್ ತರ ಮಾತಾಡ್ತಾ ಇದ್ಯಾ? ಅಣ್ಣ, ಈಗ್ಲೇ ದುಡ್ಡು ಬೇಕು ಅಂದ್ರೆ ಎಲ್ಲಿಂದ ಕೊಡ್ಬೇಡ? ಮಗಳ ಮದ್ವೆಗೋಸ್ಕರ ಕೈಯೆಲ್ಲ ಖಾಲಿ ಆಗಿದೆ. ನಮ್ಗಿರೋದು ಅಲ್ಪ ಸ್ವಲ್ಪ ಸಂಬಂಧಿಕರು, ಅವ್ರ ಮುಂದೆ ಎಲ್ಲ ಮರ್ಯಾದೆ ಕೇಳಿಬೇಡಣ. ಮದುವೆ ಮುಗಿಸಿ ಊರೇ ಬಿಟ್ಟು ಹೋಗ್ತೀಯಾ ಅಂತ ನಾಲ್ಕು ಜನ್ಮ ನಿಂದು. ಅಣ್ಣ ಅಣ್ಣ, ಯಾಕಣ್ಣ ಇಲ್ಲಿವರೆಗೂ ಬರಕ್ ಹೋದ್ರಿ? ಇವತ್ತು ನಮ್ಮ ಮಗಳ ಮದ್ವೆ. ನೀವ್ ಹೀಗೆಲ್ಲ ಮಾಡಿದ್ರೆ ತುಂಬಾ ತೊಂದ್ರೆ ಆಗತ್ತಣ್ಣ. ತೊಂದ್ರೆ ಯಾರಿಗೆ ಯಾರಮ್ಮ ಕೊಡ್ತಾ ಇರೋದು? ನಿನ್ ಗಂಡಿನ ಕೇಳಮ್ಮ, ನಮ್ ದುಡ್ಡು ಕೊಟ್ಬಿಡು ಅಂತ. ಫೋನ್ ಮಾಡಿದ್ರೆ ಫೋನ್ ತೆಗೆದು ಸುಳ್ಳು ಹೇಳ್ತಿದ್ದ, ಈಗೀಗ ಫೋನ್ ತೆಗೆದೇ ಬಿಟ್ಬಿಟ್ಟಿದ್ದಾನೆ. ಅಣ್ಣ ಅಣ್ಣ, ನಮ್ಗೆ ತುಂಬಾ ಕಷ್ಟದಿಂದ ಈ ಸಂಬಂಧ ಸಿಕ್ಕಿದೆ ಅಣ್ಣ. ನಾವು ತುಂಬಾ ಕಷ್ಟಪಟ್ಟು ಮದ್ವೆ ಮಾಡ್ತಾ ಇದೀವಿ. ಈಗ ನಮ್ ಕೈ ಪೂರ್ತಿ ಖಾಲಿ ಆಗೋಗಿದೆ, ಏನೂ ಇಲ್ಲ. ಸ್ವಲ್ಪ ಸಮಯ ಕೊಡಿ ಅಣ್ಣ, ಪ್ಲೀಸ್. ಆಗಲ್ಲಮ್ಮ, ಆಗಲ್ಲ ಅಂದ್ರೆ ಆಗಲ್ಲ. ಅಕ್ಕ ಅಕ್ಕ, ಲಾವಣ್ಯ, ಏನಾಯ್ತು? ಯಾಕೆ ಟೆನ್ಷನ್ ಆಗಿದ್ಯಾ? ಅಪ್ಪನ್ಗೆ ಸಾಲ ಕೊಟ್ಟಿರೋ ಒಬ್ರು ಅಂಕ್ಲ್ ಚೌಟ್ರಿ ಮುಂದೆ ಬಂದು ಜಗಳ ಮಾಡ್ತಿದಾರಕ್ಕ.
ಲಾವಣ್ಯ ಏನ್ ಹೇಳ್ತಿದ್ಯಾ? ಅವರೆಲ್ಲ ಚೌಲ್ಟ್ರಿ ಮುಂದೆ ಗಲಾಟೆ ಮಾಡ್ತಿದಾರ. ಅಕ್ಕ ದುಡ್ಡು ಇವಾಗ್ಲೇ ವಾಪಸ್ ಬೇಕು ಅಂತ ಜಗಳ ಮಾಡ್ತಿದ್ದಾರೆ. ಬಂದಿರೋರೆಲ್ಲ ಅವ್ರನ್ನ ನೋಡ್ತಿದ್ದಾರೆ. ನಂಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಯ್ಯೋ ದೇವ್ರೆ, ಈಗೇನ್ ಗಂಡನ್ ಕಡೆಯವರೆಲ್ಲ ಬಂದ್ಬಿಡ್ತಾರೆ. ಈ ಟೈಮಲ್ಲಿ ಇವ್ರು ಗಲಾಟೆ ಮಾಡ್ತಿದ್ದಾರೆ ಅಂದ್ರೆ ಮುಗೀತು, ಎಲ್ಲ ಮುಗೀತು. ಅಕ್ಕ ಅಳ್ಬೇಡ ಕಣೆ, ಅಪ್ಪ ಅಮ್ಮ ಅವ್ರನ್ನ ಒಪ್ಸೋ ಕೆಲ್ಸ ಮಾಡ್ತಿದ್ದಾರೆ. ಇಲ್ಲ, ನನಗ್ ಗೊತ್ತು ಅವ್ರು ಒಪ್ಕೊಳ್ಳಲ್ಲ ಅಂತ. ಈ ಮದ್ವೆ ಆಗ್ಬಾರ್ದು ಅಂತ ನನ್ನ ಹಣೆಲ್ ಬರ್ದಿದೆ. ಅದಕ್ಕೆ ಅದಕ್ಕೆ ಹಿಂಗೆಲ್ಲ ಆಗ್ತಿರೋದು. ನನ್ ಜಾತಕನೇ ಸರಿ ಇಲ್ಲ, ಅದಕ್ಕೆ ಹಿಂಗೆಲ್ಲ ಆಗ್ತಿರೋದು. ಅಪ್ಪ ಅಮ್ಮ ಎಷ್ಟೇ ಕಷ್ಟಪಟ್ರು ಈ ಮದ್ವೆ ಆಗಲ್ಲ, ಅದ್ ನನಗೆ ಅರ್ಥ ಆಗೋಯ್ತು. ಅಕ್ಕ ಯಾಕೆ ಏನೇನೋ ಅನ್ಕೋತೀಯ? ಬಾವ ನಿನ್ನ ಮದ್ವೆ ಹಾಗೆ ಆಗ್ತಾರೆ. ಅವ್ರು ತುಂಬಾ ಒಳ್ಳೆಯವರು. ಅವ್ರು ನಿನ್ನ ಇಷ್ಟಪಟ್ಟಿಲ್ವಾ? ನಾನು ಈಗಲೇ ಮಾಧವ್ ಅವ್ರಿಗೆ ಫೋನ್ ಮಾಡ್ತೀನಿ. ಬಂದರು ಬಂದರು ಭಾವ ಬಂದರು, ಬಂದರು ಬಂದರು ಭಾವ ಬಂದರು. ಯಾರು ಭಾವ? ಯಾವಾಗ ಬಂದ್ರು? ಅಣ್ಣ ನೀನೇ ಕಣ ಭಾವ, ಹೊಸ ಮದುಮಗ. ಅತ್ತಿಗೆಗೆ ತಂಗಿ ಇದ್ದಾಳಲ್ಲ, ಅವಳಿಗೆ ನೀನೇ ತಾನೆ ಭಾವ? ನಾನ? ಹ್ಞೂ ಅಣ್ಣ, ನಾನು ಅವತ್ತೆಲ್ಲ ಕೇಳಿಸ್ಕೊಂಡೆ. ನಿಮ್ಮತ್ತೆ ನಿನ್ನ ಅಳಿಯಂದ್ರೆ ಅಂತ ಕರ್ತಿದ್ದು, ಅತ್ತಿಗೆ ತಂಗಿ ನಿನ್ನ ಭಾವ ಅಂತ ಕರ್ತಿದ್ದು. ಅತ್ತಿಗೆ ತಂಗಿ ನೀನೇ ತಾನೆ ಭಾವ? ಅಣ್ಣ ಮದುಮಗನ್ ತಲೆ ಬಂದ್ಬಿಟ್ಟಿದೆ ಕಣ. ಈಗ್ಲೇ ಹೀಗೆ ಇನ್ನ ಮದ್ವೆ ಮಂಟಪಕ್ಕೆ ಕಾಲಿಟ್ಟಿ ಅದಕ್ಕೆ ನೋಡ್ತು ಅಂತಂದ್ರೆ ನಿನ್ ಕಾಲ್ ಮೇಲೆ ನೀರು ನಿಂತ್ಬಿಟ್ಯ. ಅಂದ್ರೆ ಖುಷಿಲಿ ನಿನ್ ಕಾಲ್ ಬೇಗ ಸರಿ ಹೋಗುತ್ತೆ ಎಂದೆ. ಆದ್ರೂ ಏನೋ ಒಂದ್ ಮಿಸ್ಸಿಂಗ್ ಕಣ. ಮಿಸ್ಸಿಂಗ? ಏನು ಕೇಶವ? ಅಣ್ಣ ನೀನ್ ನೋಡಕ್ ಹೇಗಿದ್ಯಾ ಗೊತ್ತಾ? ಈ ಬೆಣ್ಣೆಗೆ ಗಡ್ಡ ಮೀಸೆ ಅನ್ಸಿದ್ರೆ ಹೇಗ್ ಕಾಣಿಸುತ್ತೋ ಆ ಕಾಣಿಸ್ತಿದ್ಯಾ. ಒಳ್ಳೆ ಬೆಣ್ಣೆ ಮುದ್ದೆ ತರ ಕಾಣಿಸ್ತಿದ್ಯಾ ಕಣ. ನಿನಗೆ ದೃಷ್ಟಿ ಬಟ್ಟೆ ಮಿಸ್ಸಿಂಗ್. ಅಮ್ಮ ಆಗಿದ್ದಿದ್ರೆ ಟಿಪಿಕಲ್ ಆಗಿ ಕಣ್ಣಿನ ಕಾಡಿಗೆ ಹಚ್ಬಿಟ್ಟೋಳು. ನಾನು ಕಾಡಿಗೆ ತರ್ತೀನಿ ತರಿ. ಹಾ ಎಲ್ಲಿ ಈಗ ಸರಿ ಆಯ್ತು. ದೃಷ್ಟಿ ಬಟ್ಟಿಟ್ಬಿಟ್ಟೆ ನೋಡು. ಇನ್ ಯಾರ ದೃಷ್ಟಿನೂ ತಗ್ಲಲ್ಲ ನಿಂಗೆ. ಕೇಶವ, ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಅಣ್ಣ ನಾನ್ ನಿನ್ನ ಬೆಣ್ಣೆ ಮುದ್ದೆ ಕಂಪೇರ್ ಮಾಡಿದೆ, ದೃಷ್ಟಿ ಬೊಟ್ಟಿಟ್ಟೆ. ನಾನು ಹೇಳ್ತಿರೋದೇನು, ನೀನ್ ಹೇಳ್ತಿರೋದೇನು? ಹಾ ಅರ್ಥ ಆಯ್ತು. ಇನ್ನು ಎಷ್ಟೊತ್ತು ನಿನ್ ಕೆಟ್ಟ ಮುಖ ನೋಡೋದು, ನನ್ನನ್ನ ಮದ್ವೆ ಮಂಟಪಕ್ಕೆ ಕರ್ಕೊಂಡು ಹೋಗು, ನನ್ನ ಹುಡುಗಿ ಮುಖ ನಾನು ನೋಡ್ಬೇಕು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೆ. ಭಾವಂಗ ಯಾಕೆ? ಇಲ್ಲಿ ನಡೀತಾ ಇರೋ ವಿಷಯ ಎಲ್ಲ ಹೇಳ್ತೀನಿ. ಅಷ್ಟ್ ಮಾತ್ರ ಅಲ್ಲ, ಇಲ್ಲಿವರೆಗೂ ಅಪ್ಪ ಅಮ್ಮ ಹೇಳಿರೋ ಎಲ್ಲ ವಿಷಯನೂ ಸುಳ್ಳು ಅಂತ ಹೇಳ್ತೀನಿ. ಇದ್ದಿದ್ದನ್ನಿದ್ದಾಗ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ನನ್ ಕೈ ಬಿಡ್ಬೇಡಿ ಅಂತ ಅವ್ರ ಹತ್ರ ನಾನು ಕೇಳ್ಕೊತೀನಿ, ಅವ್ರ ಅರ್ಥ ಮಾಡ್ಕೋತಾರೆ. ಬೇಡ ಕಣೆ ಪ್ಲೀಸ್. ನಿಂಗೆ ಗೊತ್ತು ಅಪ್ಪ ಅಮ್ಮ ನಿನ್ ಮದ್ವೆ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿದಾರಂತ. ಸುಮ್ನೆ ಹಾಳು ಮಾಡ್ಕೋಬೇಡ್ವೆ. ಲಾವಣ್ಯ, ಮರಳಲ್ ಕಟ್ಟಿರೋ ಗೋಪುರ ಗಾಳಿಗೆ ನಿಲ್ಲಲ್ಲ ಕಣೆ. ಅಕ್ಕ ಬೇರೆ ಕಡೆ ಪ್ಲೀಸ್ ಕಣೆ. ಅಕ್ಕ ಪ್ಲೀಸ್ ಅರ್ಥ ಮಾಡ್ಕೊಳ್ಳೆ. ಲಾವಣ್ಯ, ನಾನ್ ನಿರ್ಧಾರ ಮಾಡಿದ್ದೀನಿ. ಅವ್ರು ಇದನ್ನ ಅರ್ಥ ಮಾಡ್ಕೋತಾರೆ. ನೀನ್ ನನ್ನ ತಡಿಯಕ್ ಬರ್ಬೇಡ. ಅಲ್ಲಿ ನೋಡು, ನೆನೆದವರು ಫೋನ್ ನಲ್ಲಿ. 100 ವರ್ಷ ಆಯಸ್ಸು ಅವ್ರಿಗೆ. ರಿಸೀವ್ ಮಾಡು. ನೀನೆಲ್ಲೇ ಕೂತಿರ್ತೀಯ? ನಾನೇನು ಹೇಳಲ್ಲ, ನೀನೇ ಅರ್ಥ ಮಾಡ್ಕೊ. ನಿನ್ ತಮ್ಮಂಗೆ ನಿನ್ನಲ್ಲಿ ಎಷ್ಟು ಪ್ರೀತಿ ಅಲ್ಲ ಅಣ್ಣ? ಅದೇ ತುಂಬಾ ಜಾಸ್ತಿ ಆಗ್ತಿದೆ ಕಣೋ, ತಡ್ಕೊಳಕ್ಕಾಗ್ತಿಲ್ಲ. ದೃಷ್ಟಿ ತೆಗಿಬೇಕು ನನಗೆ. ಅಲ್ಲಿ ಸ್ಪೀಕರ್. ಹಲೋ 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 ರೀ. ಪ್ರಿಯಾ, ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಏನೇ ಸಮಸ್ಯೆ ಆದ್ರೂ ನೀವ್ ನನ್ ಜೊತೆ ಇರ್ತೀರಾ ಅಲ್ವಾ? ಸಮಸ್ಯೆನಾ? ಏನ್ ಸಮಸ್ಯೆ? ಏನಾಯ್ತೀಗ? ಹೇಳಿ,
ಏನೇ ಆದ್ರೂ ನಿಮ್ ನನ್ ಜೊತೆ ಇರ್ತೀರಾ ಅಲ್ವಾ? ಏನಾಯ್ತಣ್ಣ? ಏನೇ ಸಮಸ್ಯೆ ಆದ್ರೂ ನೀನ್ ನನ್ ಜೊತೆಗಿರ್ತೀರಾ ಅಲ್ವಾ ಅಂತ ಕೇಳ್ತಾ ಇದ್ದಾಳೆ. ಏನೋ ಹೇಳಿ, ನಂಗೇನೋ ಗೊತ್ತಾಗ್ತಿಲ್ಲ. ಅಷ್ಟೇ ತಾನೇ, ನಾನ್ ಯಾವತ್ತೂ ನಿನ್ ಕೈ ಬಿಡಲ್ಲ ಅಂತ ಹೇಳು. ಹೇಳಣ ಪ್ರಿಯಾ, ನಾನು ಏನೇ ಆದ್ರೂ ನಿನ್ ಕೈ ಬಿಡಲ್ಲ. ಅಲ್ಲ, ಇಷ್ಟಕ್ಕೂ ಈಗ ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಅದು ಅಪ್ಪ ಅಮ್ಮ. ಹಲೋ ಹಲೋ ಪ್ರಿಯಾ, ಹಲೋ. ಕಾಲೇ ಕಟ್ಟಾಗಿ ಹೋಗಿದೆ. ಕೇಶವ, ಪ್ರಿಯಾ ಏನೋ ಟೆನ್ಷನ್ ಅಲ್ಲಿ ಇದ್ದಾಗಿದ್ಲು, ಕಾಲ್ ಬೇರೆ ಕಟ್ಟಾಯ್ತು.